ಕೊನೆಯದಾಗಿ ನಾವು ಒಂದು ಸ್ವಲ್ಪ ಹುಳಿ ಹಿಂಡೋ ಕೆಲಸ ಮಾಡ್ತೀವಿ, ಅದಕ್ಕೆ ನಿಂಬೆ ಹಣ್ಣು. ಈಗ ನಮ್ಮ ಈರುಳ್ಳಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ, ನೀವು ನೋಡ್ತಿರ್ಬೋದು. ಚೆನ್ನಾಗಿ ನಾದಬೇಕು. ಈಗ ಪೂರಿ ಹಿಟ್ಟು ಕಲ್ಸ್ಕೊಂಡಾಗಿದೆ. ಇಷ್ಟೇ. ಇಷ್ಟು ಸೈಜ್ ಬಂತು ಸರ್? ಹೌದು. ಸೂಪರ್. ಹೋಟೆಲ್ ಶೈಲಿಯ ಪೂರಿ ಮನೆಯಲ್ಲಿ. ಸೈಡ್ಗೆ ಹಾಕೊಂಡ್ಬರೋಣ. ಸ್ವಲ್ಪ ಗಟ್ಟಿ ಚಟ್ನಿ ಹಾಕೊಂಡ್ರೆ ಇನ್ನೂ ಹಿತ. ಇದು ನಮಗೆ ಹೋಟೆಲ್ ಒಳಗೆ ಹೋಗಿ ನಾವು ಪೂರಿ ಆರ್ಡರ್ ಮಾಡ್ತೀವಿ, ಅದ್ಯಾಕೆ ಹಂಗಿರ್ತದೆ, ಮನೆಗೆ ಹಿಂಗೆ ಬರಲ್ಲ ಅಂದಿದ್ರೆ ಇಲ್ಲಿದೆ ನೋಡಿ ಎಲ್ಲ. ನಮಸ್ಕಾರ. ವಿಷಯ ಒಂದ್ಗಡೆ ಗಾಯತ್ರಿ ಟಿಫನ್ ರೂಮ್ ಹಿಂದ್ಗಡೆ ಅವ್ರ ತಂದೆ ಕಾಣ್ತಾ ಇದ್ದಾರೆ ನಿಮಗೆ. ಕೃಷ್ಣ ಉಡುಪ ಅವರು ನಮಗೆ ಅದ್ಭುತವಾಗಿ ರೆಸಿಪಿಗಳು ತೋರಿಸ್ತಾ ಇದ್ದಾರೆ, ಒಂದಕ್ಕಿಂತ ಒಂದು. ಆಹಾ, ಅವರದೇ ಶೈಲಿ, ವಿಭಿನ್ನ ಶೈಲಿ, ಅದ್ಭುತ ರುಚಿ. ಸೊ ಇವತ್ತು ಅಂಥದ್ದೇ ಒಂದು ಅದ್ಭುತ ರುಚಿಯ ಅವರ ಶೈಲಿ, ಅದು ಹೋಟೆಲ್ ಶೈಲಿ ಇದು. ಸರ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಗಾಯತ್ರಿ ಟಿಫನ್ ರೂಮ್. ನಿಮ್ಗೂ ಸ್ವಾಗತ, ತಮ್ಮೆಲ್ರಿಗೂ ಆದರದ ಸುಸ್ವಾಗತ. ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಪ್ರಪ್ರಥಮ ಬಾರಿಗೆ ಕೃಷ್ಣ ಅವರು ಕಾಣ್ತಾ ಇದ್ದಾರೆ. ಹೌದು, ಕೃಷ್ಣನ ದರ್ಶನ ಆಗ್ತಾ ಇದೆ. ಸೊ ಕೃಷ್ಣ ಉಡುಪ ಅವ್ರ ಕೈ ರುಚಿ ನಿಮ್ಗೆಲ್ಲ ಗೊತ್ತು. ಎಲ್ರು ಮನೇಲಿ ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಸಾಗು ಮಾಡೇ ಮಾಡ್ತಾರೆ. ಆದ್ರೆ ಈ ಒಂದು ಪಲ್ಯ ತುಂಬಾ ವಿಶೇಷ. ರೀಸನ್ ಏನು ಅಂದ್ರೆ ಈರುಳ್ಳಿ ಜಾಸ್ತಿ ಅಂಶ, ಅಂದ್ರೆ ಒಂದು 70% 60% ಮೇಲೆ ಇರುತ್ತೆ ಈರುಳ್ಳಿ. ಆಮೇಲೆ ಆಲೂಗಡ್ಡೆನ ಬಿಟ್ಟಾಕೋಂಗಿಲ್ಲ ನಾವು. ಹೌದು, ಆಲೂಗಡ್ಡೆ ಬೇಕೇ ಬೇಕು ರುಚಿಗೆ. ಆದ್ರೆ ಈರುಳ್ಳಿ ಮೇನ್ ಇಂಗ್ರೀಡಿಯೆಂಟ್. ತುಂಬಾ ಚೆನ್ನಾಗಿ ಈರುಳ್ಳಿ ಜಾಸ್ತಿ ಸಿಗ್ಬೇಕು. ಹೌದು, ಅದು ಸಿಗ್ಬೇಕು, ಇದು ಸಿಗ್ಬೇಕು. ಮತ್ತೆ ಪೂರಿ ಸರ್, ಈ ಪೂರಿ ಬಂದು ನಿಮ್ಮ ಹೋಟೆಲ್ ಶೈಲಿ ಅಲ್ಲ? ಹೋಟೆಲ್ ಶೈಲಿ. ನಮ್ಮ ಹೋಟ್ಲಲ್ಲಿ ಮಾಡೋದಿಲ್ಲ, ಆದ್ರೆ ಹೋಟೆಲ್ಗಳಲ್ಲಿ ಮಾಡೋ ಪೂರಿ. ಹೋಟೆಲ್ಗಳಲ್ಲಿ ಮಾಡೋ ಪೂರಿ ಯಾವ ರೀತಿ ಇರುತ್ತೆ, ಮನೆ ಮಟ್ಟಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಕ್ಯಾಟ್ರಿಂಗ್ ನೋಡಿದ್ವಿ ನಾವು, ಈಗ ಹೋಟೆಲ್ ಹೋಗ್ಬಿಡೋಣ. ಬನ್ನಿ ಸರ್, ಶುರು ಮಾಡೋಣ. ಪೂರಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪಲ್ಯ ಮಾಡಿ ಇಟ್ಕೊಂಡ್ಬಿಡೋಣ. ಅವಾಗ ಪಲ್ಯಕ್ಕೆ ರೆಸ್ಟಿಂಗ್ ಟೈಮ್ ಕೂಡ ಕೊಟ್ಟಂಗಾಗುತ್ತೆ. ಸೊ ಪಲ್ಯ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದೀವಿ. ಇದೊಂದು ಅರ್ಧ ಕೆಜಿಗಿಂತ ಜಾಸ್ತಿ ಇದೆ ಆಲೂಗಡ್ಡೆ. ಈರುಳ್ಳಿ ಇದು 1 kg ಆಗೋಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಉದ್ದುದಕ್ಕೆ. ಸ್ವಲ್ಪ ಕರಿಬೇವಿನ ಸೊಪ್ಪು ತುಂಡು ಮಾಡ್ಕೊಂಡಿರೋದು. ಒಗ್ಗರಣೆಗೆ ಸಾಸಿವೆ, ಗೋಡಂಬಿ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಅರಿಶಿಣ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಒಂದು ಫಾರ್ಮುಲಾ ಇದೆ, ಅದಕ್ಕೂ ಒಂದು ರೀಸನ್ ಇದೆ. ಅದನ್ನ ಏನು ಅಂತ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾದ್ರೆ ಹೇಳ್ತೀನಿ. ಕೊನೆಯದಾಗಿ ನಾವು ಒಂದು ಸ್ವಲ್ಪ ಹುಳಿ ಹಿಂಡೋ ಕೆಲಸ ಮಾಡ್ತೀವಿ, ಅದಕ್ಕೆ ನಿಂಬೆ ಹಣ್ಣು. ಶುರು ಮಾಡ್ಕೊಂಡ್ಬಿಡೋಣ. ಅದು ಕೂಡ ನೀವು ಅದರಲ್ಲಿ ಕೂಡ ಎಕ್ಸ್ಪರ್ಟ್ ಅಂತಲ್ಲ, ಅವಾಗವಾಗ ಸ್ವಲ್ಪ ಹುಳಿ ಹಿಂಡ್ತೀವಿ ಅಡಿಗೆಯಲ್ಲಿ, ಎಲ್ಲಿ ಬೇಕೋ ಅಲ್ಲಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 150-200 ml ಆಗೋಷ್ಟು ಎಣ್ಣೆ. ಈಗ ಎಣ್ಣೆ ಕಾದಿದೆ. ಮೊದಲನೇದಾಗಿ ಸಾಸಿವೆ, ಅರ್ಧ ಸ್ಪೂನ್ ಸಾಸಿವೆ ಸಿಡಿತು. ಕಡಲೆ ಬೇಳೆ ಅದೊಂದು 2 ಸ್ಪೂನು ಕಡಲೆಬೇಳೆ ಒಂಚೂರು ಕೆಂಪಾಗ್ತಿದ್ದಾಗೆ ಗೋಡಂಬಿ, ಇನ್ನೇನು ಕೆಂಪಾಗ್ತಾ ಬಂತು. ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತೆ ಹಸಿ ಮೆಣಸಿನಕಾಯಿ. ಈಗ ಈರುಳ್ಳಿನ ಹಾಕೊಂಬೋಣ. ಹಸಿಮೆಣಸಿನಕಾಯಿ ಒಂದು 4-5 ಅಷ್ಟೇ. ಕರಿಬೇವು ಒಂದು ಹಿಡಿ. ಈರುಳ್ಳಿ ಚೆನ್ನಾಗಿ ಮಾಡಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿ ಈಗ 50% ಫ್ರೈ ಆಗಿದೆ, ಇನ್ನೂ ಒಂದು ಸ್ವಲ್ಪ ಆಗಬೇಕು. ಈಗ ಈರುಳ್ಳಿ 80% ಫ್ರೈ ಆಗಿದೆ. ಇಷ್ಟು ಫ್ರೈ ಆಗ್ಬೇಕು ನೋಡಿ. ಹಾಕಿದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಂತ. ಈಗ ಒಲೆ ಉರಿ ಕಡಿಮೆ ಮಾಡ್ಕೊಳ್ಳೋಣ. ಇದಕ್ಕೆ ಅರಿಶಿಣ, ಒಂದು ಅರ್ಧ ಸ್ಪೂನ್ ಅರಿಶಿಣ,
ಆಮೇಲೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಗಿಮ್ಚಿ ಹಾಕ್ಬಿಡ್ಬೇಕು. ಇವಾಗ ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಲೆ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ವಿ. ಇದು ಏನಕ್ಕೆ ಹಾಕೋದು ಅಂದ್ರೆ ಕೊತ್ತಂಬರಿ ಸೊಪ್ಪು ಡೈರೆಕ್ಟ್ ನೀವು ತೊಳೆದು ಹೆಚ್ಚಿ ಆಮೇಲೆ ಪಲ್ಯದಕ್ಕೆ ಹಾಕೋದಕ್ಕಿಂತ ಈ ತರ ಹೆಚ್ಚಿ ನೀರಲ್ಲಿ ಇಟ್ಟು ಆಮೇಲೆ ಪಲ್ಯಕ್ಕೆ ಹಾಕೋದ್ರಿಂದ ನಿಮ್ಗೆ ಇದು ಕೊತ್ತಂಬರಿ ಸೊಪ್ಪಿನ ಪರಿಮಳ ಇನ್ನೂ ಹೆಚ್ಚಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಇದು ಹಿಂಡಿ ಒಂದ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಹಿಡಿ ಅಷ್ಟೇ. ಇಷ್ಟ ಹಾಕೊಂಡು ಸಾಕು. ನಿಂಬೆ ಹಣ್ಣಿನ ರಸ, ನಿಂಬೆಹಣ್ಣಿನ ರಸ ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣು ಹಾಕೊಂತಿದೀನಿ ಅಷ್ಟೇ. ಹುಳಿ ಹಿಂಡೋ ಕೆಲಸ ಮಾಡ್ಬಿಟ್ಟು ಇಂತು. ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ. ಈರುಳ್ಳಿ ನಾವು ಎಣ್ಣೆ ಕಡಿಮೆ ಹಾಕೊಂಡಿದ್ವಿ. ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಬಾಡ್ತಾ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಪಲ್ಯ ಒಂದ್ ಸ್ವಲ್ಪ ನೀರೇ ಆಗುತ್ತೆ. ಗಟ್ಟಿ ಬೇಕಾದವರು ಎಣ್ಣೆ ಇನ್ನೂ ಕಡಿಮೆ ಹಾಕೊಳ್ಳಿ, ಇನ್ನೂ ಗಟ್ಟಿ ಬರುತ್ತೆ ಪಲ್ಯ. ಈಗ ನಮ್ಮ ಈರುಳ್ಳಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಇದನ್ನ ಸವಿಬೇಕು ಅಂದ್ರೆ ನಮಗೆ ನಮ್ಮ ಪೂರಿ ಬೇಕೇ ಬೇಕಾಗುತ್ತೆ. ಮಾಡೋಣ ಸರ್. ಶುರು ಮಾಡೋಕ್ಕಿಂತ ಮುಂಚೆ ಲಂಬೋಧರ ರಕ್ತಾಂಬರಧರ ಅಂಬರಾಧೀಶ್ವರ ಗೌರಿ ಕುಮಾರ ಲಂಬೋಧರ ವರಪಾಶಾಂಕುಶಧರ ದಂತಧರ ಸುಮೋಹಕ ಶೂರ್ಪಕರ್ಣ ತ್ವಚರಣ ಪಂಕಜ ಕಾನಮಿಪೆ ಜಗನ್ನಾಥ ವಿಠಲನ ಮಗನಾಗಿ ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸುಗುಣನಿ ಸಲಹೋ ಲಂಬೋದರ ರಕ್ತಾಂಬರ ಧಾರ ಅಂಬರಾಧೀಶ್ವರ ಗೌರಿ ಕುಮಾರ ಲಂಬೋಧರ ರಕ್ತಾಂಬರಧರ. ಪೂರಿ ಮಾಡೋದಕ್ಕೆ ಅರ್ಧ ಕೆಜಿ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು. ಅದು ಸ್ವಲ್ಪ ಬಾಂಡಿಂಗ್ ಬರುತ್ತೆ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಆಮೇಲೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿ ಹದಕ್ಕೆ ಕಲ್ಸ್ಕೋಬೇಕು ಇದನ್ನ. ಸ್ವಲ್ಪ ಎಣ್ಣೆನ ಹಾಕೊಂಡು ಕಲ್ಸ್ಕೊಂಬೋಣ. 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ. ಪೂರಿ ಬಗ್ಗೆ ಆಸಕ್ತಿ ಹೆಂಗ್ ಬೆಳೀತು ಸರ್ ನಿಮಗೆ? ಪೂರಿ ಬಗ್ಗೆ ಆಸಕ್ತಿ ಮನೇಲಿ ಅಮ್ಮ ಹಿಟ್ಟು ಕಲ್ಸ್ಬೇಕಾದ್ರೆ ನಾನು ಹಿಟ್ಟಿಗೆಲ್ಲ ಕೈ ಹಾಕಿದ್ದು ಇದೆ, ಆಮೇಲೆ ಹೆಲ್ಪ್ ಮಾಡಿದ್ದು ಇದೆ. ಮತ್ತೆ ನಮ್ಮ ಹೋಟೆಲ್ ಭಾನುವಾರ ರಜಾ ಅಲ್ವಾ, ಅದಕ್ಕೆ ಅಮ್ಮ ಭಾನುವಾರ ಬೆಳಿಗ್ಗೆ ಎಲ್ಲ ಪೂರಿ ಮಾಡ್ತಾ ಇದ್ರು. ಅದಕ್ಕೆ ಆಸಕ್ತಿ ಜಾಸ್ತಿ. ಪೂರಿ ಪಲ್ಯ, ಪೂರಿ ಸಾಗು, ಬಾಂಬೆ ಸಾಗು ಚಟ್ನಿ, ಅದು ತುಂಬಾ ಒಳ್ಳೆ ಕಾಂಬಿನೇಷನ್ ಪೂರಿಗೆ. ನಾವು ಆಗ್ಲೇ ಬಾಂಬೆ ಸಾಗು ತೋರಿಸಿರೋದ್ರಿಂದ ಇವತ್ತು ಹೌದು ಇದರೊಟ್ಟಿಗೆ ಇನ್ನೊಂದು ಒಳ್ಳೆ ಕಾಂಬಿನೇಷನ್ ಬಂದು ಆಹಾ ಈರುಳ್ಳಿ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ನಾದಬೇಕು. ಹೌದು ನಾದಲೇಬೇಕು. ಈಗ ಪೂರಿ ಹಿಟ್ಟು ಕಲ್ಸ್ಕೊಂಡಾಗಿದೆ. ಈ ತರ ಕಟ್ ಮಾಡ್ಕೋಬೋದು ಸರ್, ಚಿಕ್ಕ ಪೀಸು. ಇದು ಸುಲಭದ ವಿಧಾನ ಆಕ್ಚುಲಿ. ಮಾಡಿ ಹಿಂಗ ಉಂಡೆ ಕಟ್ಕೊಂಡ್ರೆ ಪೂರಿ ಹಿಟ್ಟು ಇಷ್ಟು ಮಟ್ಟಿಗೆ ಇಷ್ಟು ಚಿಕ್ಕದು ತಗೊಂಡಿದ್ವಿ. ಇದನ್ನ ಹಿಟ್ಟು ಹಾಕೊಂಡೆ ಲಡ್ಸ್ಕೊಬೇಕು. ಇದು ನಾನಿವಾಗ ಮೈದಾ ಹಿಟ್ಟು ಹಾಕೊಂತ ಇದೀನಿ. ಮನೇಲಿ ಮಾಡ್ಕೊಳ್ಳೋರು ಗೋಧಿ ಹಿಟ್ಟು,
ಹಾಕೊಬೋದು. ಯಾವ ಹಿಟ್ಟು ಬೇಕಾದ್ರೆ ಹಾಕೊಬೋದು, ಮೈದಾ ಅಥವಾ ಗೋಧಿ. ಎಣ್ಣೆ ಹಾಕೊಂಡು ಲಟ್ಸ್ಕೊಂತಾರೆ. ಸ್ವಲ್ಪ ಮನೆಗೋಸ್ಕರ ಅಂದಮೇಲೆ ಸ್ವಲ್ಪ ದೊಡ್ಡದಾಗಿ ಪೂರಿ ಮಾಡ್ಕೊಂಡ್ಬಿಡೋದು. ನಮ್ಮ ಹೋಟ್ಲ್ಗಳಲ್ಲಿ ಸರ್ ಪ್ಲೇಟ್ ಮೀಲ್ಸ್ ಅದು ತಗೊಂಡಾಗೆ ಸಣ್ಣ ಸಣ್ಣ ಪೂರಿ ಬರ್ತದೆ. ಸಣ್ಣ ಪೂರಿ ಕೊಡ್ತಾರೆ. ಹೌದು, ಬರೀ ಪೂರಿ ಪೂರಿ ತೊಗೊಂಡ್ರೆ ದೊಡ್ಡದಾಗಿರುತ್ತೆ. ಹೌದು, ಅದೊಂದು ವಿಶೇಷ. ಹೌದು, ಇಷ್ಟೇ. ಇಷ್ಟು ಸೈಜ್ ಬಂತು ಸರ್. ಹೌದು, ಸೂಪರ್. ಇಷ್ಟು ಕರೆಕ್ಟ್ ಅದದಲ್ಲಿ ಬಂದಿದೆ. ರೈಟ್ ಸರ್. ನೋಡಿ, ಅವ್ರ ತಂದೆಗೆ ತೋರ್ಸಕ್ಕೆ ಹೋದ್ರು ಪೂರಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಕೊಟ್ಟರು ಅಪ್ರೂವಲ್ ಸರ್ಟಿಫಿಕೇಟ್. ಸೊ ಅದೇ ಥರ ಇಟ್ಕೊಂಡ್ಬಿಟ್ಟಿವಿ ಒಂದು. ಇವಾಗ ಈ ಹದಕ್ಕೆ ಬರಬೇಕು ಅಷ್ಟೇ. ಅಷ್ಟೇ. ಈಗ ಲಟ್ಸ್ಕೊಂಡಾಗಿದೆ. ಮೊದಲನೇದಾಗಿ ಹೋಟೆಲ್ ಶೈಲಿಯ ಪೂರಿ ಮನೆಯಲ್ಲಿ. ಪೂರಿ ಉಗ್ದಂಗೆ ಹೋಗ್ಬೇಕಂತಾರಲ್ಲ, ಹಿಂಗೆ ಬರ್ಬೇಕು. ಪೂರಿ ಉಗ್ದಂಗೆ ಹೋಗಿದೆ ತರ ಎಣ್ಣೆ ಮೇಲ್ಗಡೆ ಹಾಕೊಬೇಕು. ಇವನ್ನಾಗೆ ಬಾಯ್ಲ್ ಆಗುತ್ತೆ ಎಲ್ಲ ಕಡೆ. ಇದು ನಾವು ಯಾವ ಸೈಜ್ ಬೇಕಾ ಆ ಸೈಜ್ ಮಾಡ್ಕೊಬೋದು. ಹೌದು, ದೊಡ್ಡ ಸೈಜು ಮಾಡ್ಕೊಬೋದು. ಸ್ವಲ್ಪ ಹೋಟ್ಲಲ್ಲಿ ಕೊಡ್ತಾರಲ್ಲ. ಮೊದಲನೇ ಪೂರಿ ರೆಡಿ ಆಯಿತು. ಸೈಡ್ಗೆ ಹಾಕೊಂಬೋಣ. ಎಂತ ಸೈಜು ಏನು. ಇದು ನಮ್ಮ ಹೋಟ್ಲಲ್ಲಿ ಕೊಡ್ತಾರಲ್ಲ ಪ್ಲೇಟ್, ಆ ಪೂರಿ ಪ್ಲೇಟ್ ಆ ಸೈಜು. ಹೆಂಗ್ ಉಬ್ಬಿ ಬಂದಿದೆ ಪೂರಿ. ಹೌದು, ಅದ್ಭುತ, ಪರಮ ಅದ್ಭುತ. ಹಿಂಗ್ ಮಾಡ್ಕೊಂಡು ಸಾಕು ಮನೆಯಲ್ಲಿ. ಎಸ್, ಆರಾಮಾಗಿ ಮಾಡ್ಕೊಬೋದು. ಎಸ್ ಸರ್. ಎಣ್ಣೆ ಇಳಿಸಿ ಸೈಡಲ್ಲಿ ಇಟ್ಕೋಣ. ನಾನಂತೂ ತಿನ್ನಕ್ ಕಾಯ್ತಾ ಇದ್ದೀನಿ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಪೂರಿನೂ ಸಿಕ್ತು ಹೋಟೆಲ್ ಶೈಲಿದು. ಪೂರಿನೂ ಸಿಕ್ತು ಹೋಟೆಲ್ ಶೈಲಿದು. ಹಾಗೇನೆ ಇಲ್ಲಿ ಪಲ್ಯನೂ ರೆಡಿ ಇದೆ ಸರ್. ಮಾಡ್ಕೊಂಬಿಡಿ. ಎಸ್, ಪೂರಿ ರೆಡಿ ಇದೆ. ಸರ್ವ್ ಮಾಡ್ಕೊಂಡ್ಬಿಡೋಣ. ಪಲ್ಯ ಪೂರಿ ರೆಡಿ, ಪಲ್ಯನೂ ರೆಡಿ. ಈರುಳ್ಳಿ ಆಲೂಗಡ್ಡೆ ಪಲ್ಯ. ಸ್ವಲ್ಪ ಗಟ್ಟಿ ಚಟ್ನಿ ಹಾಕೊಂಡ್ರೆ ಇನ್ನೂ ಹಿತ. ಹಾಕೊಂಡ್ಬಿಡೋಣ. ಸೊ ಹೋಟೆಲ್ ಶೈಲಿಯ ಮನೆಯಲ್ಲಿ ಮಾಡುವಂತಹ ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ರೆಸಿಪಿನ ತಮ್ಮೆಲ್ರಿಗೂ ತೋರಿಸ್ಕೊಟ್ಟಿದ್ದೀನಿ. ಸರ್, ಇದು ಈರುಳ್ಳಿ ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಅಂದ್ರೆ. ಹೌದೌದು, ಅದು ಫಸ್ಟ್ ಟೈಮ್ ನನಗೆ. ಫಸ್ಟ್ ಟೈಮ್ ನಾನು ಮಾಡಿರೋದು. ಈರುಳ್ಳಿ ಜಾಸ್ತಿ ಹಾಕಿ ಆಲೂಗಡ್ಡೆ ಪಲ್ಯ. ಅದು ಈ ಮಳೆ ಬರ್ಬೇಕಾದ್ರೆ ಒಳ್ಳೆ ಕಾಂಬಿನೇಷನ್. ನೋಡಿ, ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ ಅದ್ಭುತ ಕಾಂಬಿನೇಷನ್. ಅದ್ಭುತ. ಆಮೇಲೆ ಇದು ಭಾಗ್ಯ ನಮ್ಗೆ ಸಿಕ್ಕಿರೋದು, ಮಳೆಯಲ್ಲಿ ಪೂರಿ ತಿನ್ನೋದು ಸಾಯಂಕಾಲ. ಅದು ಕೃಷ್ಣ ಹುಡುಗರ ಕೈ ಹೇಳಿ ಕೈ ರುಚಿ. ಶುರು ಮಾಡೋಣ. ಓಹೋ ಸರ್, ನಿಮ್ಮ ಆಲೂಗಡ್ಡೆ ಈರುಳ್ಳಿ ಆಲೂಗಡ್ಡೆ ಪಲ್ಯ ಫಸ್ಟ್ ಪಲ್ಯ ಮೊದಲೇ ಗೊತ್ತು. ಆಹಾ, ಹೋಟೆಲ್ ಶೈಲಿಯ ಸ್ಟೇಟ್ ಹೋಟೆಲ್ ಶೈಲಿ ಅಂದ್ರೆ ಗೊತ್ತಾ? ಹಂಗೆ. ಹೌದು, ನೀವು ಕ್ಯಾಟ್ರಿಂಗ್ ನೋಡಿದ್ರಿ, ಮನೆ ಶೈಲೆ ಪೂರಿ. ಇದು ನಮಗೆ ಹೋಟೆಲ್ ಒಳಗೆ ಹೋಗಿ ನಾವು ಪೂರಿ ಆರ್ಡರ್ ಮಾಡ್ತೀವಿ, ಅದ್ಯಾಕೆ ಹಂಗಿರ್ತದೆ, ಮನೆಗೆ ಹಿಂಗೆ ಬರಲ್ಲ ಅಂದಿದ್ರೆ ಇಲ್ಲಿದೆ ನೋಡಿ ಎಲ್ಲ. ಪ್ಲೇಟಲ್ಲಿ ಅದ್ಭುತ ರುಚಿ ಕಾಣ್ತಾ ಇದೆ. ಆಹಾ, ಚಟ್ನಿ ಒಟ್ಟಿಗೆ ಮತ್ತು ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯ, ಪಲ್ಯದಲ್ಲಿ ನಿಂಬೆ ಹಣ್ಣಿನ ಫ್ಲೇವರು ಮತ್ತೆ ಗೋಡಂಬಿ, ಮೇಯ್ನ್ ಆಗಿ ಗೋಡಂಬಿ ಸಿಗುತ್ತಲ್ಲ, ಚೆನ್ನಾಗಿ ಹಾಕಿದೀವಿ ಗೋಡಂಬಿ.
ಸರ್ ಗೋಧಿ ಹಿಟ್ಟು ಅಂತ ಹೇಳಿದ್ರಿ, ಸ್ವಲ್ಪ ಅದನ್ನ ಚಿರೋಟಿ ರವೆನೂ ಹಾಕಿದ್ರಿ, ಅದು ಯಾಕೆ ಅಂತ? ಒಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತ. ಸೊ ಮಳೆಯಲ್ಲಿ ಕೃಷ್ಣ ಉಡುಪ ಅವರ ಒಂದು ಕೈ ಚಳಕ, ಕೈ ರುಚಿ ನಾವು ಮುಗಿಸೋ ಒಂದು ಭಾಗ್ಯ. ಇವಾಗ ಮುಗಿಸ್ಬಿಡೋಣ ಸರ್, ಮುಗಿಸ್ಬಿಡ್ತೀವಿ. ನೀವು ಮನೇಲಿ ಮಾಡ್ಕೊಂಡು ಕಾಮೆಂಟ್ ಹಾಕಿ, ಮತ್ತೆ ಸಿಗೋಣ. ಇನ್ನೊಂದು ಮಳೆ ಒಟ್ಟಿಗೆ ಇನ್ನೊಂದು ರೆಸಿಪಿ. ನಾವು ಬಂದಾಗೆಲ್ಲ ಮಳೆ ಇರ್ತದೆ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.